ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ. ಎಸ್, 2025 ಕೊನೆಯ ದಿನ ಇದು. ಆ್ಯಂಡ್ ಐ ನೋ 2025 ನೀವು ಅಂದ್ಕೊಂಡಂಗೆ ಬಹಳಷ್ಟು ಅಧಿಸೂಚನೆಗಳು ಬರಬೇಕಾಗಿತ್ತು, ಬರ್ತವೆ ಅಂತ ಹೇಳಿದರು, ಬಂದಿಲ್ಲ. ಆ್ಯಂಡ್ ಇದೊಂದು ಮುಗಿದು ಹೋದ ಅಧ್ಯಾಯ ಗೈಸ್. ಆ್ಯಂಡ್ ಅಕಾರ್ಡಿಂಗ್ ಟು ಮೀ ಸ್ಟಿಲ್ ಯು ಶುಡ್ ಬಿ ಗ್ರೇಟ್ಫುಲ್ ಟು 2025. 2025ಕ್ಕೆ ನಾವೆಲ್ಲರೂ ಕೂಡ ಗ್ರೇಟ್ಫುಲ್ ಆಗಿ ಇರಬೇಕು. ಆ್ಯಂಡ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್, ಸರ್ ನಮಗೆ ಜಾಬ್ ಸಿಕ್ಕಿಲ್ಲ, ನಾವು ಓದಿದ್ವಿ, ನಾವು ಖಾಲಿ ಕೂತಿದ್ದೀವಿ, ಸರ್ಕಾರ ಹೆಂಗೆ ಮಾಡ್ತಾಯಿದೆ ಹಂಗೆ ಮಾಡ್ತಾಯಿದೆ, ನೂರಾರು ಕಂಪ್ಲೇಂಟ್ಸ್ಗಳು ನಿಮ್ಮ ಇರಬಹುದು. ಬಟ್ ಇನ್ಸ್ಪೈಟ್ ಆಫ್ ಹ್ಯಾವಿಂಗ್ ಆಲ್ ದೋಸ್ ಕಂಪ್ಲೇಂಟ್ಸ್, ಅವೆಲ್ಲ ಇಟ್ಕೊಂಡು ಕೂಡ ಖುಷಿ ಪಡಲಿಕ್ಕೆ ದೇರ್ ಆರ್ ಸೋ ಮೆನಿ ರೀಸನ್ಸ್. ಫ್ಯೂ ಥಿಂಗ್ಸ್ ಐ ವಿಲ್ ಟೆಲ್ ಯು. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್, 2025ಕ್ಕೆ ಯಾಕೆ ಗ್ರೇಟ್ಫುಲ್ ಆಗಿ ಇರಬೇಕು, ಯಾಕೆ ಗ್ರ್ಯಾಟಿಟ್ಯೂಡ್ನ ಹೊಂದಿರಬೇಕು ಅನ್ನೋದಕ್ಕೆ ನನ್ನ ಮೊದಲ ರೀಸನ್ ಏನು ಅಂದರೆ, ಎಸ್, ನಿಮಗೆ ಉದ್ಯೋಗ ಸಿಕ್ಕಿಲ್ಲ, ಸರ್ಕಾರ ಕನ್ಫರ್ಮ್ ಮಾಡಿಲ್ಲ, ಬಟ್ ಸ್ಟಿಲ್ ಯು ಆರ್ ಅಲೈವ್. ನೀವು ಬದುಕಿರೋದಕ್ಕೆ ನೀವು ಖುಷಿ ಪಡಲೇಬೇಕು. ನಾನು ಹೇಳ್ತಾ ಇದ್ದೀನಿ, ನಮ್ಮ ಹ್ಯಾಪಿನೆಸ್ ಅನ್ನೋದಾಗಿರ್ಬೋದು, ನಮ್ಮ ಖುಷಿ ಆಗಿರಬಹುದು, ಸಣ್ಣ ಸಣ್ಣ ವಿಷಯಗಳಲ್ಲಿದ್ದಾವೆ. ಆ್ಯಂಡ್ ಬದುಕಲಿಕ್ಕೆ ಅವಕಾಶ ಸಿಕ್ಕಿದ್ರಕ್ಕಿಂತನೂ ದೊಡ್ಡ ಖುಷಿ ಏನೂ ಇಲ್ಲ ಅಂತ ನನಗನ್ಸುತ್ತೆ ಗೈಸ್. 2025 ನಿಮ್ಮೊಳಗೆ ಭಾಳ ಜನ ಅನಿಸಿರ್ಬೋದು, ನನಗೆ ಜಾಬ್ ಸಿಗ್ತಾ ಇಲ್ಲ, ಜಾಬ್ ಕರಿತಾ ಇಲ್ಲ, ಸೊಸೈಟಿ ಪ್ರೆಷರ್ ಮಾಡ್ತಾ ಇದೆ, ಫ್ಯಾಮಿಲಿ ಪ್ರೆಷರ್ ಮಾಡ್ತಾ ಇದೆ, ಆ್ಯಂಡ್ ನಮ್ಮಂಥ ಜೀವನ ಎದಕ್ಕೆ ಬೇಕು, ಅದು ಬೇಕು ಇದು ಬೇಕು ಅಂತ. ಬಟ್ ನೀವು ರಿಯಲೈಸ್ ಮಾಡ್ತಾ ಇಲ್ಲ, ಅದೆಷ್ಟೋ ಜನ ಇದೇ ದೇಶದ ಹೈಯೆಸ್ಟ್ ಜಾಬಲ್ಲಿ ಇದ್ದವರು, ಅವರಿಗೆ ಬದುಕಲಿಕ್ಕೆ ಅವಕಾಶ ಸಿಕ್ಕಿಲ್ಲ. ಎಷ್ಟೋ ಜನ ನ್ಯಾಚುರಲ್ ಆಗಿ ಡೆತ್ ಆಗಿದ್ದಾರೆ, ಎಷ್ಟೋ ಜನ ಹಾರ್ಟ್ ಅಟ್ಯಾಕ್ ಆಗಿದ್ದಾರೆ, ಎಷ್ಟೋ ಜನದ ಆಕ್ಸಿಡೆಂಟ್ಗಳಾಗಿ ಡೆತ್ ಆಗಿದ್ದಾವೆ ಗೈಸ್. ದ್ಯಾಟ್ಸ್ ವೈ ಜಾಬ್ ಸಿಕ್ಕಿಬಿಟ್ರೆ ಜೀವನನೇ ಮುಗಿದೋಯ್ತು, ಸೆಟ್ಲ್ ಆಗ್ತು ಅನ್ನುವಂಥ ಈ ಎಕ್ಸ್ಟ್ರೀಮ್ ಒಂದು ಥಾಟ್ ಏನಿದೆಯೋ, ದಟ್ ಈಸ್ ನಾಟ್ ಕರೆಕ್ಟ್. ಓಕೆ. ಆ್ಯಂಡ್ ಯಾವ ದಿನ ವಿ ಸ್ಟಾರ್ಟ್ ಟೇಕಿಂಗ್ ಯಾವುದೋ ಒಂದು ಭಾಳ ಖುಷಿ ವಿಷಯನ, ಓಕೆ ಫೈನ್, ಇವತ್ತು ಖುಷಿಯಾಗಿದೆ, ಆ್ಯಂಡ್ ಭಾಳ ದುಃಖದ ವಿಷಯನ, ಓಕೆ ಫೈನ್, ಖುಷಿ ಆದಮೇಲೆ ದುಃಖ ಕೂಡ ಬರುತ್ತೆ. ಎರಡೂ ಕೂಡ ಈಕ್ವಲ್ ಆಗಿ ನಾವು ಯಾವ ದಿನ ಸ್ವೀಕರಿಸಲಿಕ್ಕೆ ಶುರು ಮಾಡ್ತೀವಿ, ದಟ್ ಡೇ ವಿಲ್ ಡೆಫಿನೆಟ್ಲಿ ರಿಯಲೈಸ್ ದ ಹ್ಯಾಪಿನೆಸ್. ಆ್ಯಂಡ್ ನನ್ನ ಪ್ರಕಾರ ನ್ಯೂ ಇಯರ್ ಸೆಲೆಬ್ರೇಷನು ಅದು ಇದು ಅಂತ ಬಹಳಷ್ಟು ಜನ ಏನೇನೋ ಒಂದೊಂದು ವಾರ, ಒಂದೊಂದು ತಿಂಗಳುಗಟ್ಟಲೆ ಎಲ್ಲ ಪ್ಲ್ಯಾನ್ ಮಾಡಿರ್ತಾರೆ, ಅದೆಲ್ಲ ಮಾಡಿರ್ತಾರೆ. ಆ್ಯಂಡ್ ಸ್ಟೂಡೆಂಟ್ ಲೈಫ್ ಅಲ್ಲಿ ಎಸ್, ಐ ಎಂಜಾಯ್ಡ್ ಎವ್ರಿ ಬಿಟ್ ಆಫ್ ಇಟ್. ಸ್ಟೂಡೆಂಟ್ ಲೈಫ್ ಒಳಗೆ ನ್ಯೂ ಇಯರ್ ನಾವು ಯಾವತ್ತೂ ಸಿಕ್ಕಾಪಟ್ಟೆ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿಲ್ಲ, ಆ್ಯಂಡ್ ಇವತ್ತಿನವರೆಗೂ ಕೂಡ ಮಾಡೋದಿಲ್ಲ. ಬಿಕಾಸ್ ಹೊಸ ವರ್ಷ ಅನ್ನೋದು ನಾವು ಮಾಡುವಂಥ ಹೊಸ ಕೆಲಸದೊಳಗೆ ಹೊಸತನವನ್ನು ತರೋದಾಗಲಿ, ಹೊಸ ವಿಚಾರಗಳನ್ನ ಮಾಡೋದಾಗಲಿ, ಆ್ಯಂಡ್ ಅದರೊಳಗೆ ಬದಲಾವಣೆ ಬರಬೇಕೇ ಹೊರತು ಅದನ್ನು ಬಿಟ್ಟು ಪಾರ್ಟಿ ಮಾಡೋದಾಗಲಿ. ಎಸ್, ಪಾರ್ಟಿ ಮಾಡ್ತೀನಿ ಅಂದರೆ ಯು ಕ್ಯಾನ್ ಹ್ಯಾವ್ ಸಮ್ ಗುಡ್ ಫುಡ್. ಆ್ಯಸ್ ಎ ಸ್ಟೂಡೆಂಟ್ ಆಗಿ ನಾನು ಸ್ಟೂಡೆಂಟ್ಸ್ಗೆ ಮಾತ್ರ ಹೇಳ್ತಾ ಇರೋದು, ನೀವು ಒಳ್ಳೆಯ ಆಹಾರವನ್ನು ತಿನ್ಬೋದು, ಒಂದಿನ ಏನೋ ಹೊಸ ವರ್ಷ ಅಂಥೇಳಿ ಅವಕಾಶ ಸಿಕ್ಕಿದೆ ಅಂತ. ಬಟ್ ಅಪಾರ್ಟ್ ಫ್ರಮ್ ದ್ಯಾಟ್, ಪ್ಲೀಸ್ ಡೋಂಟ್ ಡೂ ಎನಿಥಿಂಗ್. ಡ್ರಗ್ಸ್ ಎಲ್ಲ ತೊಗೊಳ್ಳೋದು, ವೈನ್ ಕುಡಿಯೋದು, ಇವು ಡೆಫಿನೆಟ್ಲಿ ಪರ್ಸ್ನಲ್ ವಿಚಾರಗಳು, ಬಟ್ ಸ್ಟೂಡೆಂಟ್ ಲೈಫ್ ಒಳಗೆ ಅದರಿಂದ ದೂರ ಇದ್ದಷ್ಟು ಒಳ್ಳೆಯದು ಅಂತ ನನಗನ್ಸುತ್ತೆ ಗೈಸ್. ಭಾಳಷ್ಟು ಜನ ಇದ್ದಾರೆ, ಹೊಸ ವರ್ಷ ಅಂತ ಹೆಂಗೆ ಬೇಕಾದಂಗೆ ತಿಂದು ಹೆಂಗೆ ಬೇಕಾದಂಗೆ ಕುಡಿತಾರೆ. ನೆಕ್ಸ್ಟ್ ದಿನ ಐತ್ಲ, ವರ್ಷದ ಫಸ್ಟ್ ದಿನ ಇರ್ತೈತ್ಲ, ಅವತ್ತು ಒಂದು ದಿನ ಅರ್ಧ ದಿನ ನರಳಾಡ್ಕೋತ, ಬಿದ್ದು ಉಳ್ಳಾಡ್ಕೋತ, ಹೊಟ್ಟೆ ಉರ್ಕೊಂಡು, ಅದು ಮಾಡಿಕೊಂಡು ಇದು ಮಾಡಿಕೊಂಡು ಎಲ್ಲ ನೆರಳಾಡೋದನ್ನು ನಾನು ನೋಡಿದ್ದೀನಿ. ಅದು ಹೊಸ ವರ್ಷ ಅಲ್ಲ ಗೈಸ್. ಆ್ಯಂಡ್ ಒಂದೇನೋ ಕಾರಣಕ್ಕೆ ನೀವು ಒಳ್ಳೆಯ ಆಹಾರವನ್ನು ತಿನ್ಬೋದು, ಅದು ಮಾತ್ರ ನಾನು ನಿಮಗೆ ಸಜೆಸ್ಟ್ ಮಾಡುವಂಥ ಅಡ್ವೈಸ್ ಗೈಸ್. ಯಾವುದು ನಿಮ್ಮ ಹೆಲ್ತ್ ಮೇಲೆ ಏನೂ ಕೂಡ ಇಂಪ್ಯಾಕ್ಟ್ ಆಗಬಾರ್ದು. ಇವತ್ತು ಗುರುವಾರ, ನಾಳೆ ಶುಕ್ರವಾರ, ನಾಡ್ದು ಶನಿವಾರ, ಇಟ್ ಈಸ್ ಜಸ್ಟ್ ಡೇ ಗೈಸ್. 2026 ಬಂದರೆ ಬುಧವಾರ ಇದ್ದಿದ್ದು ಗುರುವಾರ ಆಗಿಲ್ಲ, ಗುರುವಾರ ಇದ್ದಿದ್ದು ಶುಕ್ರವಾರ ಆಗಿಲ್ಲ, ಏನೂ ಆಗಿಲ್ಲ, ಸೇಮ್ ಆ್ಯಸ್ ಯೂಶ್ವಲ್. ಬಟ್ ಹೊಸದನ್ನು ಮಾಡಲಿಕ್ಕೆ ನೀವು ಕೂಡ ಪ್ರಯತ್ನ ಮಾಡಿರಿ ಅಂತ ಹೇಳ್ತೀನಿ. ನನ್ನ ಪಾಲಿಗೆ 2025 ಸಚ್ ಅ ಗ್ರೇಟ್ಫುಲ್ ಇಯರ್ ಅಂತಲೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಗೈಸ್. ಆ್ಯಂಡ್ ನಾನು ಸ್ಕ್ರೀನ್ ಮೇಲೆ ಹಾಕಿರುವಂಥ 3 ಜುವೆಲ್ಸ್, ಓಕೆ, 3 ಪುಸ್ತಕಗಳು,
ಇವುಗಳನ್ನು ಹೊಸದಾಗಿ ಮಾಡಿದ್ದಾಗಿರಬಹುದು. ಇನ್ನೂ 3 ಪುಸ್ತಕಗಳು ಈಗ ಹೊಸದಾಗಿ ಇದ್ದಾವೆ. ಅದನ್ನು ವರ್ಕ್ನ 25ರೊಳಗೆ ಮಾಡಿದ್ದೀವಿ, 26ರೊಳಗೆ ಅವು ಕೂಡ ರಿಲೀಸ್ ಇದ್ದಾವೆ. ಆ್ಯಂಡ್ ಈ ಒಂದು ಜರ್ನಿ ಒಳಗೆ ಈ ಪುಸ್ತಕಗಳನ್ನ ಮಾಡೋದಾಗಿರ್ಬೋದು. ಆ್ಯಂಡ್ 10 ಬ್ಯಾಚಸ್ ನಮ್ಮ ಒಂದು ಇನ್ಸ್ಟಿಟ್ಯೂಟಲ್ಲಿ PSI ಪತ್ರಿಕೆ ಒಂದಕ್ಕೆ 10 ಬ್ಯಾಚ್ಗಳನ್ನು ನಾನು ಕಂಪ್ಲೀಟ್ ಮಾಡಿದ್ದೀನಿ. ಆ್ಯಂಡ್ ನನಗೆ ಈವನ್ 2025ರೊಳಗೂ ಕೂಡ ಸಾವಿರಾರು ವಿದ್ಯಾರ್ಥಿಗಳನ್ನ ಭೇಟಿ ಆಗಲಿಕ್ಕೆ ಅವಕಾಶ ಸಿಕ್ಕಿದೆ, ಅವರಿಗೆಲ್ಲ ಕ್ಲಾಸ್ ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ. 2025ರಲ್ಲಿ ಮೋರ್ ದೆನ್ 67,000 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ನಮ್ಮ ಯೂಟ್ಯೂಬಲ್ಲಿ. ನೀವೆಲ್ಲರೂ ಕೂಡ ಯಾರ್ಯಾರು ನೋಡ್ತಿದ್ರು, ಇದಕ್ಕೆಲ್ಲನೂ ಕೂಡ ಸಚ್ ಅ ಗ್ರೇಟ್ಫುಲ್ ಇಯರ್ ಗೈಸ್. ಎಸ್ ಐ ನೋ, ನಾನು ಅಂದ್ಕೊಂಡಿದ್ದು ಎಷ್ಟೋ ಟಾರ್ಗೆಟ್ಸ್ಗಳಿದ್ದು, ಏನೇನೋ ಅಂದ್ಕೊಂಡಿದ್ದೆ ಅದೆಲ್ಲ ಇತ್ತು. ಬಟ್ ಐ ಆಮ್ ನಾಟ್ ಡಿಸಪಾಯಿಂಟೆಡ್. ಕೆಲವೊಂದು ಟಾರ್ಗೆಟ್ಗಳು ಅಷ್ಟೇ ಉಳಿದಿದ್ದಾವೆ, ಟಾರ್ಗೆಟ್ಗಳನ್ನ ಅಚೀವ್ ಮಾಡೋಕ್ಕಾಗಿಲ್ಲ. ಇಟ್ಸ್ ಓಕೆ ಫೈನ್. ಈ ವರ್ಷ ಆದರೂ ಅವುಗಳನ್ನ ಅಚೀವ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಯಾಕೆ ನಾನು ಇಟ್ಸ್ ಓಕೆ ಫೈನ್ ಅಂತಿದ್ದೀನಿ ಅಂದರೆ, ಆ ಟಾರ್ಗೆಟ್ಗಳನ್ನ ಬಿಟ್ಟು ಬೇರೆ ವಿಷಯಗಳು ನನ್ನ ಜೀವನದೊಳಗೆ ಬಂದಿದ್ದಾವೆ. ಆ್ಯಂಡ್ ಫಾರ್ ದೆಮ್ ಆಲ್ಸೋ ಇಟ್ ಈಸ್ ವೆರಿ ವೆರಿ ಹ್ಯಾಪಿ ಗೈಸ್. ಐ ಆಮ್ ವೆರಿ ವೆರಿ ಹ್ಯಾಪಿ. ಹಾಗೆಯೇ ಬ್ರೈಟರ್ ಸೈಡ್ನ ಯಾವತ್ತೂ ನೋಡಿ ನಾವು ಜೀವನ ಮಾಡಬೇಕು ಅಂತ ನನಗನ್ಸುತ್ತೆ ಗೈಸ್. ಆ್ಯಂಡ್ ಒನ್ ಮೋರ್ ಥಿಂಗ್ ಐ ವಾಂಟ್ ಟು ಟೆಲ್ ಯು, ನನಗೆ ಧಾರವಾಡದೊಳಗೆ ಸಪ್ತಾಪುರ್ನಲ್ಲಿ ಕೋಚಿಂಗ್ ಇನ್ಸ್ಟಿಟ್ಯೂಟ್ನ ಪ್ರಾರಂಭ ಮಾಡಬೇಕು ಅಂತಾಯಿತು. 2025ರೊಳಗೆ ಪ್ರಾರಂಭ ಮಾಡಿದಂಥ ಸಪ್ತಾಪುರ್ನಲ್ಲಿ ಈ ಸಂಸ್ಥೆನ ಪ್ರಾರಂಭ ಮಾಡಲಾಗಿದೆ. ಸಪ್ತಾಪುರ್ ಬಾವಿ ಪಕ್ಕದೊಳಗೇನೆ. ನೀವೆಲ್ಲರೂ ಕೂಡ ಧಾರವಾಡಕ್ಕೆ ಬರೋರು ವಿಸಿಟ್ ಮಾಡ್ಬೋದು ಗೈಸ್. ಆ್ಯಂಡ್ ಎನಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ನೀವು ಪ್ರಿಪೇರ್ ಮಾಡ್ತಿದ್ದೀರಿ, ಯು ಕ್ಯಾನ್ ಆಲ್ವೇಸ್ ಕಾಂಟ್ಯಾಕ್ಟ್ ಮೀ. ಈವನ್ ಮೆಂಟರ್ಶಿಪ್ ಪ್ರೋಗ್ರಾಮ್ಸ್ನ ಧಾರವಾಡದೊಳಗೆ ಮೊದಲ ಬಾರಿಗೆ ನಾವು ಪ್ರಾರಂಭ ಮಾಡ್ತಿದ್ದೀವಿ. ದೀಸ್ ಆರ್ ದ ಮೆಮೊರೇಬಲ್ ಥಿಂಗ್ಸ್ ಫಾರ್ ಮೀ. ಆ್ಯಂಡ್ ಎಸ್, ಕೆಲವೊಂದಿಷ್ಟು ಸಂಬಂಧಗಳು ಒಳ್ಳೆಯವಿದ್ದೀವು, ಕೆಟ್ಟು ಹೋಗಿದ್ದಾವೆ, ಕೆಟ್ಟಿದ್ದೀವು ಒಳ್ಳೆಯವು ಆಗಿದ್ದಾವೆ, ಕೆಟ್ಟು ಹೋಗಿ ಮತ್ತೆ ಒಳ್ಳೆಯವಾಗಿದ್ದಾವೆ. ಎಸ್, ಸಮ್ ಥಿಂಗ್ಸ್ ಆರ್ ನಾಟ್ ಇನ್ ಅವರ್ ಹ್ಯಾಂಡ್. ಸೊ ಅವುಗಳ ಬಗ್ಗೆನೂ ಕೂಡ ನಾವು ಭಾಳ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಆ್ಯಂಡ್ ನನ್ನ ಈ ಜರ್ನಿಗೆ ಸಪೋರ್ಟ್ ಮಾಡಿದಂಥ ಎಲ್ಲರಿಗೂ ಕೂಡ, ಎಲ್ಲ ವಿದ್ಯಾರ್ಥಿ ಮಿತ್ರರಿಗೆ ತುಂಬ ತುಂಬ ಧನ್ಯವಾದಗಳು. ನೀವು ಒಂದು ಪುಸ್ತಕನ ತೆಗೆದುಕೊಂಡು ಬೇರೆಯವ್ರಿಗೂ ಕೂಡ ಹೇಳಿದ್ದೀರಾ. ಆ್ಯಂಡ್ ಪರ್ಟಿಕ್ಯುಲರ್ಲಿ ಎಲ್ಲರಿಗೂ ನನ್ನ ಜೊತೆ ನಿಂತು ನನಗೆ ಸಪೋರ್ಟ್ ಮಾಡಿದಂಥವ್ರಿಗೆ ಎಲ್ಲರಿಗೂ ಕೂಡ ತುಂಬ ತುಂಬ ಧನ್ಯವಾದಗಳು. ನಮ್ಮ ತಂದೆ ತಾಯಿ ಆಶೀರ್ವಾದ, ಆಮೇಲೆ ಈವನ್ ನನ್ನ ವೈಫ್ ಸಪೋರ್ಟ್ ಕೂಡ ಈ ಪುಸ್ತಕಗಳನ್ನ ಮಾಡಲಿಕ್ಕೆ ಇನ್ಸ್ಟಿಟ್ಯೂಟ್ ಅಲ್ಲಿ ಅವರು ಕೂಡ ಕ್ಲಾಸ್ನ ತೆಗೆದುಕೊಳ್ತಾರೆ, ಅವ್ರಿಗೂ ಕೂಡ ತುಂಬ ಧನ್ಯವಾದಗಳು. ಆ್ಯಂಡ್ ಯಾರೇ ಈವನ್ ಸ್ಮಾಲ್ ಒಂದು ಸಹಾಯವನ್ನು ನನಗೆ ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಗ್ರೇಟ್ಫುಲ್. ಆಮೇಲೆ ಇನ್ನೊಂದು ಡೆಫಿನೆಟ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ ಗೈಸ್, ವಿದ್ಯಾರ್ಥಿಗಳಿಗಾಗಿರ್ಬೋದು, ಯಾರೇ ಆಗಿರ್ಬೋದು, ವಿಡಿಯೋ ಮಾಡೋದ್ರ ಮೂಲಕ ಆಗಿರ್ಬೋದು ಅಥವಾ ವಾಟ್ ಎವರ್, ಲೈಕ್ ನನ್ನ ಜೊತೆ ಇಂಟ್ರ್ಯಾಕ್ಷನ್ ಮಾಡುವಾಗ ಆಗಿರ್ಬೋದು, ಯಾರಿಗಾದರೂ ತಪ್ಪು ಸರ್ ನೀವು ಹೇಳ್ತಾ ಇರೋದು ತಪ್ಪು ಅನಿಸಿದರೆ, ನಿಮ್ಗೇನಾದರೂ ಹರ್ಟ್ ಆಗಿದ್ರೆ ಅದಕ್ಕೂ ಕೂಡ ಡೆಫಿನೆಟ್ಲಿ ಸಾರಿ. ಅದು ಯಾರೇ ಆಗಿರ್ಬೋದು, ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಸ್ಟೂಡೆಂಟ್ಸ್ ಆಗಿರ್ಬೋದು, ಆ್ಯಂಡ್ ಎನಿಬಡಿ. ಆ್ಯಂಡ್ ದಟ್ಸ್ ಹೌ ವಿ ಹ್ಯಾವ್ ಟು ಲೀಡ್ ಅವರ್ ಲೈಫ್ ಗೈಸ್. ಆ್ಯಂಡ್ ಈಗ ನೆಕ್ಸ್ಟ್ ಏನು ಮಾಡಬಹುದು, ಕಾಂಪಿಟೇಟಿವ್ ಎಕ್ಸಾಮ್ 2026 ಏನು ಮಾಡಬಹುದು ಸರ್, ಕಾಲ್ಫಾರ್ಮ್ ಬರ್ಬೋದಾ? ಎಸ್, ಡೆಫಿನೆಟ್ಲಿ ಸರ್ಕಾರ ಹೇಳ್ದಂಗೆ ಕಾಲ್ಫಾರ್ಮ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಜನವರಿ 28ಗೆ ಏನು ಕೋರ್ಟ್ ಕೇಸ್ ಇದೆ, ಸೊ ಅದು ಆದಮೇಲೆ ನಿಮಗೆ ನೋಟಿಫಿಕೇಷನ್ ಬಗ್ಗೆ ಕೂಡ ಡೆಫಿನೆಟ್ಲಿ ತಿಳಿತದೆ. ವಾಟ್ ಐ ವಾಂಟ್ ಟು ಸಜೆಸ್ಟ್ ಈಸ್, ಪ್ರತಿಯೊಬ್ಬ ವಿದ್ಯಾರ್ಥಿನೂ ಕೂಡ ಈ ವಿಡಿಯೋ ನೋಡಿದಂಥವರೆಲ್ಲರೂ ಕೂಡ ನನಗೆ ಕಮೆಂಟ್ ಬಾಕ್ಸ್ ಒಳಗೆ ಹೇಳಬೇಕು, ಎಸ್ ಪ್ರಾಮಿಸ್ ಮಾಡಬೇಕು, ಇದು 2026 ನನ್ನದೇ ವರ್ಷ. ಇದಕ್ಕೆ ನಿಮಗೆ ಆತ್ಮವಿಶ್ವಾಸ ಬೇಕು ಗೈಸ್. ಇದು ನನ್ನದೇ ವರ್ಷ, ನಾನು ಪೂರ್ತಿ ಪ್ರಯತ್ನ ಮಾಡ್ತೀನಿ, ನಾನು ಪಾಸ್ ಆಗೇ ಆಗ್ತೀನಿ. 99% ಆಫ್ ದಿ ಸ್ಟೂಡೆಂಟ್ಸ್ ಏನೋ ಒಂದು ಗುರಿ ಇಟ್ಕೊಂಬಂದು ಶುರು ಮಾಡ್ತಾರೆ, ಆ ಕೆಲಸ ಮಾಡಲಿಕ್ಕೆ ಶುರು ಮಾಡ್ತಾರೆ. ಇನ್ ಬಿಟ್ವೀನ್ ಯಾರೋ ದುಡ್ಡು ಕೊಟ್ಟವರು ಆಗ್ತಾರೆ, ಅಥವಾ ಕರಪ್ಷನ್ ನಡೀತಾ ಇದ್ದಾವೆ, ಈ ಕಾಲ್ಫಾರ್ಮ್ ಆಗೋದಿಲ್ಲ, ಅಥವಾ ಇನ್ನು ಮುಂದೆ ಸರ್ಕಾರ ಎಲ್ಲವನ್ನೂ ಕೂಡ ಈ ಒಂದು ಏನು ಪ್ರೈವೇಟಿಗೆ ಮಾಡುತ್ತಂತೆ, ಅದು ಅಂತೆ ಇದು ಅಂತೆ ಏನೇನೆಲ್ಲ ಅನ್ಕೋತಿರೋ. ಸೊ ಅದನ್ನೆಲ್ಲ ಬಿಟ್ಟು ಇದು ನನ್ನದೇ ವರ್ಷ, ಆ್ಯಂಡ್ ಈ ವರ್ಷದೊಳಗೆ 100% ನನಗೆ ಜಾಬ್ ಸಿಗುತ್ತೆ ಅನ್ನುವಂಥ ಆತ್ಮವಿಶ್ವಾಸದಿಂದ, ಆತ್ಮಸ್ಥೈರ್ಯವನ್ನು ಇಟ್ಕೊಂಡು 2026 ಪ್ರಾರಂಭ ಮಾಡಿರಿ. ಆ್ಯಂಡ್ ಶ್ರದ್ಧೆ ಭಕ್ತಿಯಿಂದ ನೀವು ಓದ್ರಿ ಗೈಸ್. ಆ್ಯಸ್ ಪೀಪಲ್ ಭಾಳ ಜನ ಹೇಳ್ತಾರೆ ನೋಡ್ರಿ, ಏನಂದ್ರೆ ಹುಡುಕ್ಯಾಡಿದ್ರೆ ದೇವರೇ ಸಿಗ್ತಾನಂತ, ಇನ್ನು ಸರಿಯಾಗಿ
ಓದಿದರೆ ನಿಮಗೊಂದು ಕೆಲಸ ಸಿಗೋದಿಲ್ವಾ ಫ್ರೆಂಡ್ಸ್? ನೀವೇ ವಿಚಾರ ಮಾಡಿರಿ. ಆ್ಯಂಡ್ ನೀವು ಯಾವತ್ತೂ ಕೂಡ ಈ ಪ್ರೊಸೆಸ್ಸಿಂದ ಹೊರಗೆ ಹೋಗಬಾರ್ದು. ಹೊಸ ವರ್ಷ ಬಂದಿದೆ ಅಂತಲೂ ಹೊರಗೆ ಹೋಗಬಾರ್ದು, ಹಬ್ಬ ಬಂದಿದೆ ಅಂತ ಹೊರಗೆ ಹೋಗಬಾರ್ದು, ಮನೆಯೊಳಗೆ ಮದುವೆ ಇದೆ ಅಂತ ಹೊರಗೆ ಹೋಗಬಾರ್ದು. ಓದುವುದನ್ನು ಯಾವತ್ತೂ ಕೂಡ ಬಿಡಬಾರ್ದು. ರಿಮೆಂಬರ್, ನೀವು 2025 ಕೂಡ ಭಾಳ ಸರ್ತಿ ಓದಿರ್ಬೋದು ನೋಡ್ರಿ. ಒಬ್ಬ ಹುಡುಗ 10 ಜಾಬ್ ಸಿಕ್ಕಿದಾವೆ, 20 ಸರ್ಕಾರಿ ಹುದ್ದೆಗಳು ಸಿಕ್ಕಿದಾವೆ, ಒಂದೇ ಬಾರಿಗೆ 10 ಜಾಬ್ ಸಿಕ್ಕಿದಾವೆ ಅಂತ ಹೇಳಿಬಿಟ್ಟು ಏನೆಲ್ಲ ಓದಿದಿರಿ. 2025 ನೀವು ಅವ್ರ ಬಗ್ಗೆ ಓದಿರಬಹುದು. ಆದರೆ ಅವರ ಹಿಂದಿನ ಜರ್ನಿಯನ್ನು ನೋಡಿ ಗೈಸ್. ಐ ವಾಂಟ್ ಎವ್ರಿ ಸಕ್ಸಸ್ಫುಲ್ ಕ್ಯಾಂಡಿಡೇಟ್ಸ್ ಯಾರ್ಯಾರಿದ್ದಾರೆ ಅವರು ಪಟ್ಟಂಥ ಕಷ್ಟವನ್ನು ಶೇರ್ ಮಾಡ್ಕೋಬೇಕೆ ಹೊರತು ಅದನ್ನು ಬಿಟ್ಟುಕೊಟ್ಟು ನಾನೇನೋ ದೊಡ್ಡ ಹೀರೋ ಅದು ಇದು ಅಂಥೇಳಿ ಅದನ್ನೆಲ್ಲ ಹೀರೋಯಿಸಮ್ ತೋರಿಸೋದನ್ನು, ಅದರೊಳಗೆ ದೇರ್ ಇಸ್ ನೋ ಪಾಯಿಂಟ್. ಯಾವಾಗ ರಿಯಾಲಿಟಿ ಗೊತ್ತಾಗುತ್ತೆ ಆವಾಗ ಜನ ಕ್ಯಾತು ಅಂತ ಉಗುಳ್ತಾರೆ. ಸೊ ಆದ್ದರಿಂದ ದ ಪ್ರಾಬ್ಲಮ್ ಈಸ್, ಯಾರಿಗೆ ಇವತ್ತು 10 ಜಾಬ್ ಬಂದಿದ್ದಾವೋ ಅವರು ಲಾಸ್ಟ್ 5-6 ವರ್ಷ ಮಣ್ಣು ಹೊತ್ತಿದ್ದಾರೆ, 10 ವರ್ಷ ಮಣ್ಣು ಹೊತ್ತಿದ್ದಾರೆ. ಆ್ಯಂಡ್ ಸಿಕ್ಕಾಪಟ್ಟೆ ಓದಿದ್ದಾರೆ, ನೊಂದಿದ್ದಾರೆ, ಕಷ್ಟಪಟ್ಟಿದ್ದಾರೆ. ಆ್ಯಂಡ್ ಇನ್ನೊಬ್ಬರಿಗೆ ಸಹಾಯ ಕೇಳಿದ್ದಾರೆ, ಸಹಾಯ ಸಿಕ್ಕಿಲ್ಲ, ತಾವೇ ಒಂದು ದಾರಿನ ಹುಡುಕಿದ್ದಾರೆ. ಸೋ ಮೆನಿ ಥಿಂಗ್ಸ್ ಹ್ಯಾಪನ್ಡ್ ಇನ್ ದೇರ್ ಲೈಫ್ ಆಲ್ಸೋ. ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ್ಯಾಟ್. ಯಾರು ಇನ್ನೊಬ್ಬರಿಗೆ ಜಾಬ್ ಬಂತು ಅಂತ ವಿಚಾರ ಮಾಡ್ತೀರಿ, ನೀವು ಅದನ್ನು ಹಿಂದಿನ ಜರ್ನಿಯನ್ನು ವಿಚಾರ ಮಾಡೋಂಗಿಲ್ಲ. ದ್ಯಾಟ್ ಇಸ್ ವಾಟ್ ಪ್ರಾಬ್ಲಮ್. ಆದ್ದರಿಂದ ಬೇರೆಯವ್ರ ಜೊತೆಗೆ ಕಂಪ್ಯಾರಿಸನ್ ಮಾಡ್ಕೋಬೇಡ್ರಿ. ಓದುವುದನ್ನು ಕಂಟಿನ್ಯೂಸ್ ಆಗಿ ಮುಂದುವರಿಸ್ರಿ. ಆ್ಯಂಡ್ ಇನ್ನೊಂದು ನಾನು ಹೇಳ್ತೀನಿ ಗೈಸ್, ಭಾಳ ಜನ ಓದಲಿಕ್ಕೆ ಹೊಸ ವರ್ಷ ಬಂತು ಎಲ್ಲ ಚೇಂಜ್ ಆಗಬೇಕು ಅಂತ ಒಂದು ದಿನ 10 ತಾಸು ಓದಿ ಮುಂದೆ 4 ದಿನ ಗ್ಯಾಪ್ ತೊಗೊಂಡು ಈ ಥರ ಯಾವತ್ತೂ ಮಾಡೋಂಗಿಲ್ಲ. ಓಕೆ, ನೀವು ಓದಬೇಕಾ? ಕಂಟಿನ್ಯೂವೇಷನ್ ಇರಬೇಕು. ನಿಮಗೆ ಒಂದು ದಿನಕ್ಕೆ 4 ತಾಸು ಓದೋಕ್ಕಾಗುತ್ತಾ? ಎಸ್, ಡೂ ಇಟ್. 4 hours ಎವ್ರಿ ಡೇ. 2 hours ಓದೋಕ್ಕಾಗುತ್ತಾ? ರೀಡ್ ಓನ್ಲಿ 2 hours ಎವ್ರಿ ಡೇ. ಅದನ್ನು ಬಿಟ್ಟು ಒಂದು ದಿನ 10 ತಾಸು ಓದಿ ಮುಂದೆ 4 ದಿನ ಗ್ಯಾಪ್ ತೊಗೊಳ್ಳೋದು, 5ನೇ ದಿನ ಮತ್ತೆ ಪಾರ್ಟಿ ಮಾಡೋದು, 6ನೇ ದಿನ ಮತ್ತೆ ಟ್ರಿಪ್ಪಿಗೆ ಹೋಗೋದು. ನೋ ಗೈಸ್. ನನಗಂತೂ ಸ್ಟೂಡೆಂಟ್ ಆಗಿದ್ದಾಗ ಒಂದು ದಿನ ಓದುವುದನ್ನು ಬಿಟ್ಟು, ಆ ಟೈಮ್ ಟೇಬಲ್ನ ಬಿಟ್ಟು ನಾನು ಮನೆಗೆ ಹೋದರೆ ಅಥವಾ ಎಲ್ಲೋ ಫಂಕ್ಷನ್ಗೆ ಹೋದರೆ, ಎಲ್ಲೇ ಹೋದರೆ ವಾಪಸ್ ಆ ಟ್ರ್ಯಾಕಿಗೆ ಬರಲಿಕ್ಕೆ ಇವತ್ತಿನವರೆಗೂ ನನಗೆ 1-2 ದಿನ ಟೈಮ್ ಹಿಡಿಯುತ್ತೆ. ಇವತ್ತು ನಾನು ಸ್ಟೂಡೆಂಟಾಗಿ ಓದೋದಿಲ್ಲ, ಆ್ಯಸ್ ಎ ಟೀಚರ್ ಆಗಿ ಎಸ್ ಡೆಫಿನೆಟ್ಲಿ ಡೈಲಿ ಐ ವಿಲ್ ರೀಡ್. ಅದಕ್ಕೂ ಕೂಡ ಆ ಥರ ಸೆಟ್ ಆಗಲಿಕ್ಕೆ ಟೈಮ್ ಹಿಡಿಯುತ್ತೆ. ಆದ್ದರಿಂದ ಗ್ಯಾಪ್ ಮಾಡೋಕ್ಕೆ ಹೋಗಬೇಡ್ರಿ. ಆ್ಯಂಡ್ ಇಮ್ಯಾಜಿನ್ ದಟ್ ಡಿಸ್ಟ್ರಾಕ್ಷನ್ಸ್ ಆರ್ ಡೆಫಿನೆಟ್ಲಿ ದೇರ್. ಸೋಷಿಯಲ್ ಮೀಡಿಯಾನ ಯೂಸ್ ಮಾಡಬೇಡ್ರಿ, ಆನ್ಲೈನ್ ಕ್ಲಾಸ್ನ ಹೆಚ್ಚು ನೋಡಬೇಡ್ರಿ. ಆ್ಯಂಡ್ ಓದುವುದನ್ನು ಕಂಟಿನ್ಯೂ ಮಾಡಿರಿ. ಪುಸ್ತಕದ ಮೇಲೆ ನಂಬಿಕೆ ಇಡ್ರಿ. ಬೇರೆ ಅಲ್ಲಿಂದ ಬರ್ತವೆ ಕ್ವಶನ್, ಇಲ್ಲಿಂದ ಬರ್ತವೆ ಅದೆಲ್ಲ ಇಲ್ಲ. ಪುಸ್ತಕದಿಂದ ಕ್ವಶನ್ಗಳು ಬರ್ತವೆ. ವಿಷಯವನ್ನು ಸರಿಯಾಗಿ ಅರ್ಥ ಮಾಡಿಕೊಡ್ರಿ. ಆ್ಯಂಡ್ ಆನ್ಲೈನ್ ಅಲ್ಲಿ ಬರುವಂಥ ಕಂಟೆಂಟಿಂದ ಟ್ರ್ಯಾಪ್ ಆಗೋಕ್ಕೂ ಹೋಗಬೇಡ್ರಿ. ಆ್ಯಂಡ್ ನೀವು ಕೂಡ ವಿಚಾರ ಮಾಡಿ ಯಾವುದೋ ವ್ಯಕ್ತಿನ ಅಥವಾ ಯಾವುದೋ ಒಂದು ಸಂಸ್ಥೆನ ಟ್ರಸ್ಟ್ ಮಾಡಿರಿ. ಪುಸ್ತಕನೂ ಕೂಡ ಹಾಗೆ ಮಾಡಿರಿ. ಸೊ ಅದರ ಕಂಟೆಂಟನ್ನು ನೋಡಿರಿ, ಅದು ಆದಮೇಲೆ ನೀವು ಓದ್ರಿ. ಡೋಂಟ್ ಗೋ ಬೈ ನೇಮ್, ಎಸ್ ಗೋ ಬೈ ಕಂಟೆಂಟ್. ನೀವು ಪುಸ್ತಕವನ್ನು ಪರ್ಚೇಸ್ ಮಾಡ್ಕೊಳ್ಳೋದಾದರೆ ಬರೀ ಹೆಸರಿನಿಂದ ಮಾತ್ರ ಹೋಗಬೇಡ್ರಿ. ಇಟ್ ಈಸ್ ಸೋ ಅನ್ಫಾರ್ಚುನೇಟ್, ಜನ ಹಾಗೆ ಮಾಡ್ತಾರೆ. ಓಕೆ, ಸೊ ಹೊಸ ವರ್ಷ ನಂದೇ ಅಂದ್ಕೊಡ್ರಿ. ಕಂಟಿನ್ಯೂ ಆಗಿ ಅಧ್ಯಯನವನ್ನು ಮುಂದುವರಿಸ್ರಿ. 2025 ಏನಾಗಿದ್ದಾವೆ, ಎಸ್ ನನ್ನ ಪ್ರಕಾರ ಫರ್ಗೆಟ್ ಅಬೌಟ್ ದೋಸ್ ಥಿಂಗ್ಸ್. ಬ್ಯಾಡ್ ಥಿಂಗ್ಸ್, ನಿಮ್ಮ ಜೊತೆಗೆ ಏನು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿದ್ದಾವೆ, ಫೀಲ್ ಲಕ್ಕಿ ದಟ್ ಯು ಆರ್ ಲಕ್ಕಿ ಇನಫ್ ಟು ಫೇಸ್ ದೋಸ್ ಬ್ಯಾಡ್ ಇನ್ಸಿಡೆಂಟ್ಸ್. ಎದಕ್ಕಂದರೆ ಆ ಬ್ಯಾಡ್ ಇನ್ಸಿಡೆಂಟ್ಸ್ ಅಥವಾ ಸಿಚುವೇಶನ್ಸ್ಗಳು ನಿಮಗೆ ಕಲಿಸಿರುವಂಥ ಪಾಠನ ಐ ಆಮ್ ಶೋರ್ ಯಾವ ವಿಶ್ವವಿದ್ಯಾಲಯ ಯಾವುದೇ ವ್ಯಕ್ತಿ ಕಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದು ನಿಮ್ಮ ಜೊತೆಗೆ ಆದಾಗ ಅದು ನಿಮಗೆ ಇಫೆಕ್ಟಿವ್ ಆಗಿ ಕೂಡ ನೆನಪಿರುತ್ತೆ. ಸೊ ಆದ್ದರಿಂದ ಯಾರಿಗೆಲ್ಲ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿದ್ದಾವೆ, ಬಿ ಗ್ರೇಟ್ಫುಲ್ ಫಾರ್ ದ್ಯಾಟ್. ಗುಡ್ ಎಕ್ಸ್ಪೀರಿಯನ್ಸ್ ಆಗಿದ್ದಾವೆ, ಬಿ ಗ್ರೇಟ್ಫುಲ್ ಫಾರ್ ದ್ಯಾಟ್. 2026ಕ್ಕೆ ಎಕ್ಸ್ಪೆಕ್ಟೇಷನ್ ಸ್ಮಾಲ್ ಸ್ಟೆಪ್ಸಿಂದ ಶುರು ಆಗಲಿ. ನೆಕ್ಸ್ಟ್ 1 ವೀಕ್ ಏನು ಮಾಡ್ತೀನಿ, ನೆಕ್ಸ್ಟ್ 1 ಮಂತ್ ಏನು ಮಾಡ್ತೀನಿ, 2 ಮಂತ್ಸ್ ಏನು ಮಾಡ್ತೀನಿ, 1 ಇಯರಲ್ಲಿ ನಾನು ಏನು ಟಾರ್ಗೆಟ್ ಹಾಕೋತೀನಿ ಅನ್ನೋದು ಭಾಳನೇ ಇಂಪಾರ್ಟೆಂಟ್ ಆಗುತ್ತೆ. ಆ ಟಾರ್ಗೆಟ್ ಪ್ರಕಾರ ಜಗತ್ತು ಹಾಳಾಗೋಗ್ಲಿ, ಜಗತ್ತು ಏನು ಬೇಕಾದಾಗಲಿ, ವಾಟ್ ಎವರ್ ಯು ಸೆಟ್ ದ ಟಾರ್ಗೆಟ್ಸ್, ಓಕೆ, ಅವ್ರ ಮೇಲೆ ನಿಮ್ಮ ಫೋಕಸ್ ಇದ್ದರೆ ಡೆಫಿನೆಟ್ಲಿ 2026 ನಿಮಗೂ ಕೂಡ ಜಯ ಸಿಕ್ಕೇ ಸಿಗ್ತದೆ. ನೋಡಿ, ಒಂದು ಗುರಿ ಇದೆ, ಕನಸಿದೆ ಅಂತ ಹೇಳೋರು ಭಾಳಿದ್ದಾರೆ. ಆದರೆ ಅದಕ್ಕೆ ಏನು ಮಾಡಬೇಕು ಅದನ್ನು ಮಾಡಲಿಕ್ಕೆ ತುಂಬ ಕಡಿಮೆ ಜನ ಇದ್ದಾರೆ. ದಟ್ಸ್ ವೈ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕಾಂಪಿಟೇಷನ್ ತುಂಬ ಕಡಿಮೆ ಇದೆ. ಯಾಕಂದರೆ
ಯಾರ್ಯಾರೆಲ್ಲ ಗುರಿ ಇಟ್ಕೊಂಡ್ಬಂದಿದ್ದಾರೆ 6 ತಿಂಗಳೊಳಗೆ ಟುಸ್ ಆಗಿ ಹೋದವರು ಭಾಳ ಜನ ಇದ್ದಾರೆ. ಅದು ಕಂಟಿನ್ಯೂವೇಷನ್ ಇರೋದಿಲ್ಲ. ಕಂಟಿನ್ಯೂವೇಷನ್ ಯಾರ ಹತ್ರ ಇರುತ್ತೋ, ಕನ್ಸಿಸ್ಟೆನ್ಸಿ ಅನ್ನೋದು ಯಾರ ಹತ್ರ ಇರುತ್ತೋ ಅವ್ರು ಮಾತ್ರ ಈ ಎಕ್ಸಾಮ್ಸ್ಗಳಲ್ಲಿ ಪಾಸ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಗೈಸ್. ಇನ್ನೊಂದು ನೋಡಿ, ಭಾಳ ಸರ್ತಿ ನೀವು ಮೋಟಿವೇಶನ್ ಅಂತೀರಿ. ನೋ, ಮೋಟಿವೇಶನ್ ಅಲ್ಲ, ನಿಮಗೆ ಬೇಕಾಗಿದ್ದು ಕನ್ಸಿಸ್ಟೆನ್ಸಿ. ಓಕೆ, ನಿಮಗೆ ಓದಲಿಕ್ಕೆ ಮನಸ್ಸು ಬರ್ತಾ ಇಲ್ವಾ, ಪ್ಲೀಸ್ ರೀಡ್. ಓಕೆ, ನಿಮಗೆ ಬರೀಲಿಕ್ಕೆ ಮನಸ್ಸು ಬರ್ತಾ ಇಲ್ವಾ, ಪ್ಲೀಸ್ ರೈಟ್ ಇಟ್. ಓಕೆ, ನೋಡಿ, ಇದು ನಿಮ್ಮ ಚಾಯ್ಸ್ಗಳಿಂದ ಮಾಡ್ಕೋತ ಹೋಗೋದಲ್ಲ, ಅದನ್ನು ಮಾಡಲೇಬೇಕು ಅಂತ ಮಾಡೋದು. ನೋಡಿ, ನೀವು 3 ಹೊತ್ತು ಊಟ ಹೆಂಗೆ ಮಾಡ್ತೀರಾ, ಹಾಗೇನೆ ಆ ಕೆಲಸದ ಮೇಲೂ ಕೂಡ ನಿಮಗೆ ಜ್ವರ ಬಂದಿದೆಯಾ, ಎಸ್, ಯು ಶುಡ್ ರೀಡ್ ಇಟ್. ಓಕೆ, ಆ್ಯಂಡ್ ನಿಮಗೆ ಓದಲಿಕ್ಕೆ ಮನಸ್ಸಿಲ್ವಾ, ಓದಿ. ನಿಮ್ಮ ಮೂಡ್ ಖರಾಬಾಗಿದೆಯಾ, ಓದಿ. ನಿಮಗೆ ಪೇರೆಂಟ್ಸ್ ಬೈದಿದ್ದಾರಾ, ಓದ್ರಿ. ನಿಮಗೆ ಟೀಚರ್ಸ್ ಬೈದಿದ್ದಾರಾ, ಓದ್ರಿ. ನಿಮ್ಮ ಊರಲ್ಲಿ ಭೂಕಂಪ ಆಗಿದೆಯಾ, ನೀವು ಮಾತ್ರ ಓದ್ರಿ. ಓಕೆ, ಬಿಕಾಸ್ that much madness, that much ಕಂಟಿನ್ಯೂವಸ್ ಸ್ಟಡಿ ಈಸ್ ರಿಕ್ವೈರ್ಡ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ ಗೈಸ್. ಇವತ್ತಿನ ಸ್ಪರ್ಧಾತ್ಮಕ ಯುಗದಲ್ಲಿ ನಿಮಗೆ ಆ ಥರ ಒಂದು ಕನ್ಸಿಸ್ಟೆಂಟಾಗಿ ನಿರಂತರವಾಗಿ ಅಧ್ಯಯನ ಮಾಡುವಂಥ ಅವಶ್ಯಕತೆ ಇದೆ. ಅದ್ರ ಮೇಲೇ ನಿಮ್ಮ ಫೋಕಸ್ ಇರಲಿ. ದರ್ ಇಸ್ ನೋ ಪಾಯಿಂಟ್ ಚೀಪ್ ಲಿಕ್ಕರ್ ಕುಡಿದು ಆ್ಯಂಡ್ ಅದನ್ನೆಲ್ಲ ನ್ಯೂ ಇಯರ್ ಪಾರ್ಟಿ ಮಾಡೋದ್ರೊಳಗೆ ಏನೂ ಇಲ್ಲ ಗೈಸ್. ನಿಮ್ಮ ಹೊಸ ವರ್ಷ, ಹೊಸ ವಿಚಾರಕ್ಕೆ, ಹೊಸ ವಿಷಯಗಳನ್ನ ತಿಳಿದುಕೊಳ್ಳಿಕ್ಕೆ, ಟಾರ್ಗೆಟ್ಗಳನ್ನ ಇಟ್ಟು ಅದನ್ನು ಅಚೀವ್ ಮಾಡೋಕ್ಕೆ, ಕನ್ಸಿಸ್ಟೆನ್ಸಿಯನ್ನು ಜೀವನದೊಳಗೆ ತರಲಿಕ್ಕೆ, ಆ್ಯಂಡ್ ಡಿಸಿಪ್ಲಿನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಒಂದು ಟೈಮ್ ಸೆಟ್ ಮಾಡಿ ಅದೇ ಟೈಮ್ಗೆ ಮಲಗೋದು, ಅದೇ ಟೈಮ್ಗೆ ಹೇಳೋದು, ಅದೇ ಟೈಮ್ಗೆ ಊಟ ಮಾಡೋದಾಗಿರ್ಬೋದು, ಇಷ್ಟು ಅವರ್ಸ್ ಓದೋದೇ ಆಗಿರ್ಬೋದು, ನೋ ಮ್ಯಾಟರ್ ವಾಟ್. ಆ್ಯಂಡ್ ಡೋಂಟ್ ಕಂಪೇರ್ ಯುವರ್ ಸೆಲ್ಫ್ ವಿತ್ ಎನಿಬಡಿ ಎಲ್ಸ್ ಗೈಸ್. ನಿಮ್ಗೆ ಅನ್ನಿಸ್ಬೋದು ಇವತ್ತು ಯಾರೋ ಒಬ್ಬರು ರೋಡ್ ಮೇಲೆ ಹೊಂಟಂಥ ಒಬ್ಬ ಸರ್ಕಾರಿ ಎಂಪ್ಲಾಯೀಸ್ನ ನೋಡಿ, ಇಲ್ಲ ನಾನು ಹಂಗಾಗಬೇಕು, ನನ್ನ ಜೀವನದೊಳಗೆ ಅಕ್ಕಿನೂ ಇಲ್ಲೋ. ನೋ ಗೈಸ್, ಡೋಂಟ್ ಎವರ್ ಥಿಂಕ್ ಲೈಕ್ ದಟ್. ಓಕೆ, ಎವ್ರಿಬಡೀಸ್ ಲೈಫ್ ಈಸ್ ಡಿಫ್ರೆಂಟ್. ನಿಮ್ಮ ಹತ್ರ ಆತ್ಮವಿಶ್ವಾಸ ಇರಬೇಕು. ನಾನೇನಾದರೂ ಅದು ಆಗಲಿಲ್ಲ ಅಂದರೆ ಅದಕ್ಕಿಂತನೂ ದೊಡ್ಡದು 100 ನನ್ನ ಸಂಬಂಧ ಕಾಯ್ತಿದ್ದಾವೆ, ಅದ್ರ ಸಂಬಂಧ ಆದರೂ ನಾನು ಮಾಡೇ ಮಾಡ್ತೀನಿ ಅಂತ. ಸೊ ಆ ಒಂದು ಆತ್ಮಬಲದಿಂದ, ಆ ಒಂದು ಆತ್ಮವಿಶ್ವಾಸದಿಂದ ನೀವೆಲ್ಲರೂ ಕೂಡ 2026ಕ್ಕೆ ಎಂಟ್ರಿ ಆಗ್ರಿ. ಆ್ಯಂಡ್ ಕನ್ನಮಡಿ ಸಂಸ್ಥೆ, ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೀನಿ ಗೈಸ್. ಇಫ್ ಯು ಆರ್ feeling like if you are facing any problems, you can always contact me. Okay, ಕಾಂಪಿಟೇಟಿವ್ ಎಕ್ಸಾಮ್ಗಳ ವಿಷಯಕ್ಕೆ ಬಂದಾಗ, ಎಸ್, together we can grow and together we will achieve some things guys. and ಜನವರಿ 5ನೇ ತಾರೀಕಿಂದ ಹೊಸ PSI ಬ್ಯಾಚ್ ಕೂಡ ಪ್ರಾರಂಭ ಆಗ್ತಾ ಇದೆ. ಪೇಪರ್ 1 ಸಪ್ತಾಪುರ್ನಲ್ಲೇ ಸ್ಟಾರ್ಟ್ ಆಗ್ತಾ ಇದೆ. ಯು ಕ್ಯಾನ್ ಕಮ್ ಆ್ಯಂಡ್ ಟೇಕ್ ಯುವರ್ ಅಡ್ಮಿಷನ್ ಗೈಸ್. ಯಾರ್ಯಾರೆಲ್ಲ ಬಂದು ಜಾಯ್ನ್ ಆಗೋರಿದ್ದೀರಿ, ಜಾಯ್ನ್ ಆಗ್ರಿ. ಆ್ಯಂಡ್ ಐ ಆಮ್ ಸೋ ಎಕ್ಸೈಟೆಡ್ ಫಾರ್ 2026 ಬಿಕಾಸ್ ಐ ವಾಂಟ್ ಟು ಅಚೀವ್ ಸೋ ಮೆನಿ ಥಿಂಗ್ಸ್. ಓಕೆ, ಇದಕ್ಕೆ ಬಹಳಷ್ಟು ವಿಷಯಗಳನ್ನ ನಾನು ಕೆಲವೊಂದಿಷ್ಟು ಟಾರ್ಗೆಟ್ಗಳನ್ನ ಹಾಕ್ಕೊಂಡಿದ್ದೀನಿ. ಹೊಸ ಬುಕ್ಸ್ಗಳು ನಮ್ಮ ಬರ್ತಿದ್ದಾವೆ, ಆ್ಯಂಡ್ ಹೊಸ ಸಂಸ್ಥೆ ಶುರುವಾಗಿದೆ ಹೊಸ ಕನಸುಗಳೊಂದಿಗೆ. ಆ್ಯಂಡ್ ಅವುಗಳನ್ನೆಲ್ಲ ನನಸು ಮಾಡಲಿಕ್ಕೆ ಒಂದು ಟೀಮ್ ಆಗಿ ನಾವು ವರ್ಕ್ ಮಾಡಲಿಕ್ಕೂ ಕೂಡ ರೆಡಿಯಾಗಿದ್ದೀವಿ. ಅದಕ್ಕೆ ವಿದ್ಯಾರ್ಥಿಗಳೇ ನಮ್ಮ ಮನೆ ದೇವರು ಅಂತ ನಾನು ತಿಳ್ಕೊಂಡಿದ್ದೀನಿ. ನಿಮ್ಮ ಎಲ್ಲರ ಸಪೋರ್ಟ್ ಕೂಡ ಬೇಕು. ಐ ಹೋಪ್ 2026ರಲ್ಲಿ ನೀವು ಜಾಬ್ನ ತೆಗೆದುಕೊಂಡೇ ಕೊಳ್ತೀನಿ. ಆ್ಯಂಡ್ 2026 ನನ್ನದೇ ವರ್ಷ ಅನ್ನುವಂಥ ಒಂದು ಮೆಸೇಜ್ನ ಕಮೆಂಟ್ ಬಾಕ್ಸ್ ಒಳಗೆ ಬರೀರಿ. ವಿಡಿಯೋ ನೋಡಿದವ್ರು ಎಲ್ಲರೂ ಕೂಡ ಈ ಒಂದು ಆತ್ಮವಿಶ್ವಾಸವನ್ನು ಇಟ್ಕೊಳ್ರಿ. ಎಸ್, ಬದಲಾವಣೆ ಬರ್ತವೆ, ಆದರೆ ಸಮಯ ಹಿಡಿಯುತ್ತೆ. ಸಮಯ ಇದಕ್ಕೆ ಭಾಳ ಹಿಡಿಯುತ್ತೆ ಗೈಸ್. ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಸರ್, ನೀವು ನಮಗೆ ಹೇಳ್ತೀರಿ, ನಮ್ಮ ಪೇರೆಂಟ್ಸಿಗೆ ಯಾರು ಹೇಳಬೇಕು, ಸೊಸೈಟಿಗೆ ಯಾರು ಹೇಳಬೇಕು. ನೋಡಿ, ಚಾಲೆಂಜಸ್ ಇದ್ದೇ ಇರ್ತವೆ. ಸೊಸೈಟಿ ಸಂಬಂಧ ಬದುಕೋದ್ರೊಳಗೆ ಏನೂ ಅರ್ಥ ಇಲ್ಲ. ಬಿಕಾಸ್ ಯು ಆಲ್ ನೋ ದ್ಯಾಟ್ ಹೌ ಅವರ್ ಸೊಸೈಟಿ ಈಸ್ ಬಿಹೇವಿಂಗ್. ಓಕೆ, ತಾವೇ ಹುಟ್ಟಿಸಿರುವಂಥ ಮಕ್ಕಳನ್ನ ಒಂದು ವ್ಯಾಲ್ಯೂಸ್ನ ಕಲಿಸ್ತಾ ಇಲ್ಲ. ಆ್ಯಂಡ್ ತಾವೇ ಹುಟ್ಟಿಸಿರುವಂಥ ಮಕ್ಕಳನ್ನ ತಾವೇ ಕೊಲೆ ಮಾಡೋದಾಗಿರ್ಬೋದು, ಮರ್ಯಾದೆಗೇಡು ಹತ್ಯೆ ಆಗಿರುವಂಥದ್ದನ್ನು ಹುಬ್ಳಿಯಲ್ಲಿ ಯಾರೂ ಮರೀಲಿಕ್ಕೆ ಸಾಧ್ಯ ಇಲ್ಲ ಗೈಸ್. ಆ ಒಂದು ಮರ್ಯಾದೆಗೇಡು ಹತ್ಯೆ ಭಾರತದೊಳಗೆ ಬಹಳಷ್ಟು ವರ್ಷಗಳಿಂದಿದ್ದಾವೆ. ಅದಕ್ಕೆ ನಮ್ಮ ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಪ್ರಬಂಧ ಪುಸ್ತಕದೊಳಗೆ ನಿಮಗೆ ಮರ್ಯಾದೆಗೇಡು ಹತ್ಯೆ ಬಗ್ಗೆ ಪ್ರಬಂಧ ಕೂಡ ಸಿಗುತ್ತೆ. ಆ್ಯಂಡ್ ಓದ್ರಿ, ಆ್ಯಂಡ್ ಲೆಟ್ಸ್ ಬಿ ಅ ಬೆಟರ್ ಹ್ಯೂಮನ್ ಬೀಯಿಂಗ್. ಮೊದಲನೇ ಉದ್ದೇಶನೇ ಏನಾಗಿರಲಿ, ಬೆಟರ್, ಈ ವರ್ಷ ಏನಿದ್ದೀನಿ ಇದಕ್ಕಿಂತನೂ ಬೆಟರ್ ಆಗಿ, ಬೆಟರ್ ಮನುಷ್ಯನಾಗಿ ಇರೋಣ ಅನ್ನೋದು, ಗಂಡೇ ಆಗಲಿ ಹೆಣ್ಣೆ ಆಗಲಿ, ಬೆಟರ್ ಹ್ಯೂಮನ್ ಬೀಯಿಂಗ್. ಬಿಕಾಸ್ ಇವತ್ತು ವ್ಯಾಲ್ಯೂಸ್ ಎಷ್ಟು ಕಡಿಮೆ ಆಗ್ತಿದ್ದಾವೆ ಅಂದರೆ, ಭ್ರಷ್ಟಾಚಾರ ಹೆಚ್ಚಿಗೆ ಆಗ್ತಾ ಇದೆ, ವರದಕ್ಷಿಣೆ ತೆಗೆದುಕೊಳ್ಳೋರ ಸಂಖ್ಯೆ ಹೆಚ್ಚಿಗೆ ಆಗ್ತಾ ಇದೆ. ಆ್ಯಂಡ್ ಓನ್ಲಿ ಗೌರ್ಮೆಂಟ್ ಜಾಬ್ ಆಗಿರ್ಬೋದು ಇಂಥವ್ರನ್ನ ನೋಡಿ ಮದುವೆ ಆದವ್ರದ್ದೆಲ್ಲ
ಎಷ್ಟು ಸಮಸ್ಯೆಗಳಾಗ್ತಿದ್ದಾವೆ ನಾವೆಲ್ಲ ನೋಡ್ತಿದ್ವಿ. ಬಟ್ ಇಷ್ಟೆಲ್ಲ ನೋಡಿದ ಮೇಲೂ ಕೂಡ ವಿ ಆರ್ ನಾಟ್ ಥಿಂಕಿಂಗ್. ಮೀನ್ಸ್ ಗಾಂಧೀಜಿ ಒಂದು ಮಾತು ಹೇಳಿದ್ದಾರೆ, ಬಿ ದ ಚೇಂಜ್ ಇಫ್ ಯು ವಾಂಟ್ ಟು ಸಿ ಇನ್ ದ ವರ್ಲ್ಡ್. ಜಗತ್ತಿನಲ್ಲಿ ಕಾಣುವ ಬದಲಾವಣೆ ಮೊದಲು ನಿನ್ನೊಳಗಾಗಬೇಕು, ಆವಾಗ ಮಾತ್ರ ಜಗತ್ತಿನೊಳಗಾಗಿದ್ದು ಕೂಡ ಕಾಣುತ್ತೆ. ಸೊ ಆದ್ದರಿಂದ ಬಿ ದ ಚೇಂಜ್ ಇಫ್ ಯು ವಾಂಟ್ ಟು ಸಿ ಇನ್ ದ ವರ್ಲ್ಡ್. 2026 ನೀವು ಲಿಸ್ಟ್ ಒಳಗಿರಬೇಕು. ನಿಮ್ಮ ಜೀವನದೊಳಗೆ ಬದಲಾವಣೆ ಬೇಕು ಅಂದರೆ ಯು ಹ್ಯಾವ್ ಟು ಚೇಂಜ್ ಗೈಸ್. ಓಕೆ, ಈಗೇನು ಮಾಡ್ತಿದ್ರು ಅದರಿಂದ ಬದಲಾವಣೆಯನ್ನು ತೆಗೆದುಕೊಂಡು ಬನ್ನಿ. ಆತ್ಮವಿಶ್ವಾಸ ಯಾವುದೇ ಇದ್ದೇ ಇರಲಿ. ಎಸ್, ನನಗೂ ಕೂಡ ಒಳ್ಳೆಯ ಕಾಲ ಬಂದೇ ಬರುತ್ತೆ. ನಾನೂ ಕೂಡ ಒಂದಿನ ಒಂದು ಉತ್ತಮವಾದಂಥ ಹುದ್ದೆಯನ್ನು ನನ್ನ ಕನಸಿನ ಹುದ್ದೆಯನ್ನು ನಾನು ಪಡಿತೀನಿ ಅನ್ನುವಂಥ ಆತ್ಮವಿಶ್ವಾಸದೊಂದಿಗೆ ಈ ವರ್ಷವನ್ನು ಎಂಟ್ರಿ ಮಾಡಿ ಅಂತ ಹೇಳ್ತಾ, ಸೊ ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್ ಟು ಆಲ್ ಆಫ್ ಯು. ಇನ್ ಅಡ್ವಾನ್ಸ್ ಆಗಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಆ್ಯಂಡ್ ಚೆನ್ನಾಗಿ ಓದ್ರಿ. ನಿರಂತರ ಅಧ್ಯಯನ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಎಲ್ಲರೂ ಕೂಡ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಾನು ನನ್ನ ಪ್ರಯತ್ನವನ್ನು ಮಾಡ್ತೀನಿ, 100% ಪ್ರಯತ್ನದಿಂದ ನಾನು ಸಕ್ಸಸ್ಫುಲ್ ಆಗೇ ಆಗ್ತೀನಿ ಅನ್ನುವಂಥ ಆತ್ಮಸ್ಥೈರ್ಯದಿಂದನೇ ಈ ವರ್ಷವನ್ನು ನಾನು ಪ್ರಾರಂಭ ಮಾಡ್ತೀನಿ. ನೀವು ಮಾಡಿ, ಇದು ನನ್ನದೇ ವರ್ಷ ಅನ್ನೋದನ್ನು ನಿಮ್ಮ ಆತ್ಮಕ್ಕೆ ಹೇಳೋದನ್ನು ಮರಿಬೇಡಿ ಗೈಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ.